ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಒಂದು ಕಂಪ್ನಿ ಬಂದುಬಿಟ್ಟು ಕಂಪ್ಲೀಟ್ ರಿಮೋಟ್ ಆಗಿರುತ್ತೆ, ಇನ್ನೊಂದು ಬಂದುಬಿಟ್ಟು ಆನ್ಸೈಟ್ ಆಗಿರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾವ್ಯಾವ ಜಾಬು ಮತ್ತು ಹೆಂಗೆ ಅಪ್ಲೈ ಮಾಡೋದು ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಅಂದ್ಬಿಟ್ಟು. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಇವಾಗ ವೀಡಿಯೋದಲ್ಲಿ ಮುಂದೆ ಹೋಗಿ ಒಂದೇ ಜಾಬ್ದು ರಿಕ್ವೈರ್ಮೆಂಟ್ ಏನು ಅಂತ ನೋಡೋಣ. ಫಸ್ಟ್ ಕಂಪ್ನಿ ಬಂದುಬಿಟ್ಟು ವಿಹ್ಯೂ ಅಂದ್ಬಿಟ್ಟು ಇವರು ಡೇಟಾ ಆಪರೇಟರ್ ಜಾಬ್ಸ್ ಇನ್ ಸ್ಪೇಸ್ ಸಿಟಿ ಮೆಕ್ಯಾನಿಕಲ್ ಹೈದ್ರಾಬಾದ್ ಲೊಕೇಶನ್ಗೆ ಹೈಯರ್ ಮಾಡ್ತಿದ್ದಾರೆ. ಬಟ್ ಇದು ಬಂದುಬಿಟ್ಟು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸ್ಪೇಸ್ ಸಿಟಿ ಮೆಕ್ಯಾನಿಕಲ್ಲು ಇಲ್ಲ ಹೈದ್ರಾಬಾದ್ ಅಂತ ಹೇಳಿದ್ದಾರೆ ನೋಡಿ. ಇಲ್ಲಿ ಸ್ಯಾಲ್ರಿ ಡೀಟೇಲ್ಸ್ ಕೊಟ್ಟಿದ್ದಾರೆ ನೋಡಿ. 19,500 36,500 ಪರ್ ಮಂತ್ವರೆಗೂ ನಮ್ಗೆ ಸ್ಯಾಲ್ರಿ ಸಿಗ್ತಿದೆ. ಇವನ್ 12th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು. ಇದು ಫ್ರೆಷರ್ಸ್ ಜಾಬ್ ಇರೋದು. ಈ ಜಾಬ್ ಬಗ್ಗೆ ನೋಡೋದಾದರೆ ನೋಡಿ, ಕೆಳಗಡೆ ಕ್ವಾಲಿಫಿಕೇಷನು ಹೈಸ್ಕೂಲ್ ಡಿಪ್ಲೊಮಾ ಈಕ್ವಲೆಂಟ್ ಅಂತ ಕೇಳಿದ್ದಾರೆ. ಅಂತಂದರೆ ಡಿಪ್ಲೊಮಾ ಆಗಿರೋರು PU ಆಗಿರೋರು ಅಪ್ಲೈ ಮಾಡ್ಬೋದು. ಇದು ಡೇಟಾ ಮ್ಯಾನೇಜ್ಮೆಂಟ್ ಆರ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ವರ್ಕ್ ಇರುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 0 to 6 months ಆಫ್ ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಕ್ ಆಫೀಸ್ ಆರ್ ಡೇಟಾ ಎಂಟ್ರಿ ರೋಲ್ ಬೆನಿಫಿಟೆಡು. ಬಟ್ ಫ್ರೆಷರ್ ಆಗಿದ್ದರೂ ಅಪ್ಲೈ ಮಾಡ್ಬೋದು ನೀವು ಈ ರೋಲ್ಗೆ. ಇನ್ನು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಈ ಜಾಬಲ್ಲಿ ಏನು ಮಾಡ್ತೀವಿ ಡೇ ಟು ಡೇ ಆ್ಯಕ್ಟಿವಿಟೀಸ್ ಅಂತ ಅಂದರೆ ಇಲ್ಲಿ ನೋಡಿ, ಇದು ಡೇಟಾ ಎಂಟ್ರಿ ಆಪರೇಟರ್. ಈ ರೋಲಲ್ಲಿ ಏನು ಮಾಡ್ತೀವಿ ಅಂದರೆ ಡೇಟಾ ಎಂಟ್ರಿ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಫಿಲ್ಲಿಂಗು, ಕಸ್ಟಮರ್ ಕಾಲ್ ಮ್ಯಾನೇಜ್ಮೆಂಟು ಎಲ್ಲನೂ ಡೇಟಾ ಫಿಲ್ ಮಾಡೋದು. ದಿಸ್ ಈಸ್ ಎ ಎಕ್ಸಲೆಂಟ್ ಆಪರ್ಚುನಿಟಿ ಫಾರ್ ಕ್ಯಾಂಡಿಡೇಟ್ ವಿತ್ ಅಪ್ ಟು 6 months ಆಫ್ ಎಕ್ಸ್ಪೀರಿಯನ್ಸ್ ಬ್ಯಾಕ್ ಆಫೀಸ್ ಡೇಟಾ ಎಂಟ್ರಿ ರೋಲ್ ಅವ್ರಿಗೆ ಒಳ್ಳೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಇನ್ನು ಡೇ ಟು ಡೇ ಆ್ಯಕ್ಟಿವಿಟೀಸ್ ಇಲ್ಲಿ ನೋಡೋದಾದರೆ ರೆಸ್ಪಾನ್ಸಿಬಿಲಿಟೀಸ್ ಏನು ಈ ಜಾಬಲ್ಲಿ ಅಂತಂದರೆ ಕಂಡಕ್ಟ್ ಪ್ರಿಸೈಸ್ ಡೇಟಾ ಎಂಟ್ರಿ ಟಾಸ್ಕ್ ಆ್ಯಂಡ್ ಮ್ಯಾನೇಜ್ ಇನ್ಫಾರ್ಮೇಷನ್ ಸಿಸ್ಟಮ್ ಇನ್ ಸ್ಪೇಸ್ ಸಿಟಿ ಮೆಕ್ಯಾನಿಕಲ್ ಅಂತಂದರೆ ಈಗ ಇನ್ಫಾರ್ಮೇಷನ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಮತ್ತು ಇಲ್ಲಿ ಕರೆಕ್ಟಾಗಿ ಡೇಟಾಗಳನ್ನ ಎಂಟರ್ ಮಾಡಬೇಕಾಗಿರುತ್ತೆ ನಾವು ಕಂಪ್ನಿ CRM ಅಲ್ಲಿ. ಮತ್ತು ಹ್ಯಾಂಡಲ್ ಡೇ ಟು ಡೇ ಆಫೀಸ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ರೆಸ್ಪಾಂಡಿಂಗ್ ಟು ಮ್ಯಾನೇಜಿಂಗ್ ಕಸ್ಟಮರ್ ಕಾಲ್ಸ್. ಡೇಟಾ ಎಂಟ್ರಿ ಜೊತೆ ನಮ್ಮದು ಅಡ್ಮಿನಿಸ್ಟ್ರೇಟರ್ ವರ್ಕು ಕೂಡ ಇರುತ್ತೆ. ಇಲ್ಲಿ ಕಸ್ಟಮರ್ ಕಡೆಯಿಂದ ಕಾಲ್ ಬಂದರೆ ನಾವು ಆ ಕಾಲ್ನ ರಿಸೀವ್ ಮಾಡಿ ಅವ್ರಿಗೇನೋ ಇಶ್ಯೂಸ್ ಇದ್ದರೆ ನಾವು ಅದನ್ನ ಮಾತಾಡಿ ಅವ್ರಿಗೆ ಸೊಲ್ಯೂಷನ್ ಕೂಡ ಕೊಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಅಸಿಸ್ಟ್ ವಿತ್ ವೇರಿಯಸ್ ಅಡ್ಮಿನಿಸ್ಟ್ರೇಟರ್ ಟಾಸ್ಕ್ ಆ್ಯಂಡ್ ಸಪೋರ್ಟ್ ಟೀಮ್ ಪ್ರಾಜೆಕ್ಟ್ ಅಂತ ಹೇಳಿದ್ದಾರೆ. ಅಂದರೆ ಬೇರೆ ಬೇರೆ ಅಡ್ಮಿನಿಸ್ಟ್ರೇಟರ್ ಟಾಸ್ಕ್ ಇದ್ರೂ ಸಪೋರ್ಟ್ ಕೂಡ ಮಾಡಬೇಕಾಗಿರುತ್ತೆ ಏನಾದ್ರು ಹೆಲ್ಪ್ ಕೇಳಿದ್ರೆ. ಮತ್ತು ಎನ್ಶ್ಯೂರ್ ಕಂಪ್ಲೇಂಟ್ಸ್ ವಿತ್ ಕಂಪ್ನಿ ಪಾಲಿಸಿ ಆ್ಯಂಡ್ ಪ್ರೊಸೀಜರ್ ಇನ್ ಡೇಟಾ ಹ್ಯಾಂಡ್ಲಿಂಗ್ ಅಂತ ಅಂದರೆ ಸುಮ್ಮನೆ ಯಾವುದೇ ಡೇಟಾನ ಫಿಲ್ ಮಾಡೋಂಗಿಲ್ಲ. ಕಂಪ್ನಿ ಸ್ಟ್ಯಾಂಡರ್ಡ್ ಅಂತ ಇರುತ್ತೆ, ಆ ಡೇಟಾಗಳನ್ನ ಅಷ್ಟೇ ಫಿಲ್ ಮಾಡಬೇಕಾಗಿರುತ್ತೆ. ಮತ್ತು ರಿವ್ಯೂ ಡೇಟಾ ಫಾರ್ ಅಕ್ಯುರೇಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಪ್ರಿಪೇರಿಂಗ್ ರಿಪೋರ್ಟ್ ಆಸ್ ನೀಡೆಡ್ ಅಂತ ಅಂದರೆ ಕರೆಕ್ಟಾಗಿ ಕಂಪ್ಲೀಟಾಗಿ ನಾವು ಡೇಟಾನ ಫಿಲ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಕೊಲಾಬ್ರೇಟ್ ವಿತ್ ಟೀಮ್ ಮೆಂಬರ್ಸ್ ಟು ಎನ್ಹಾನ್ಸ್ ವರ್ಕ್ ಫ್ಲೋ ಆ್ಯಂಡ್ ಆಪರೇಷನಲ್ ಎಫಿಷಿಯನ್ಸಿ ಅಟ್ ಅ ಸ್ಪೇಸ್ ಅಂತಂದರೆ ಬೇರೆ ಬೇರೆ ಟೀಮ್ ಮೆಂಬರ್ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಇವಾಗ ಡೇಟಾ ಏನಾದ್ರು ಒಂದು ಡೇಟಾ ಮಿಸ್ಸಿಂಗ್ ಆಗಿದ್ರು ಅದನ್ನ ಕಲೆಕ್ಟ್ ಮಾಡಿಕೊಂಡು ಅಕ್ಯುರೇಟಾಗಿ ನಾವು ಡೇಟಾ ಎಂಟ್ರಿ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪ್ರೊವೈಡ್ ರಿಲೇಬಲ್ ಕಸ್ಟಮರ್ ಸಪೋರ್ಟ್ ಆ್ಯಂಡ್ ಹ್ಯಾಂಡಲ್ ಕ್ವೇರೀಸ್ ಪ್ರೊಫೆಷ್ನಲಿ ಅಂತ ಅಂದರೆ ಅವ್ರಿಗೆ ಏನಾರ ಇಶ್ಯೂಸ್ ಬಂದರೆ ನಾವು ಕರೆಕ್ಟಾಗಿ ಆನ್ಸರ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಬೇರೆ ಬೇರೆ ಟೆಕ್ನಾಲಜಿಗಳನ್ನ ಕೂಡ ಅಡಾಪ್ಟ್ ಮಾಡ್ಕೋತಾ ಇರಬೇಕು ಅಂತ ಹೇಳಿದ್ದಾರೆ. ಇನ್ನು ರಿಕ್ವೈರ್ಮೆಂಟ್ ನೋಡೋದಾದರೆ ಈ ಜಾಬ್ಗೆ ಜಾಯ್ನ್ ಆಗೋಕ್ಕೆ ಏನು ರಿಕ್ವೈರ್ಮೆಂಟ್ ಬೇಕು ಅಂತಂದರೆ ಹೈಸ್ಕೂಲ್ ಡಿಪ್ಲೊಮಾ ಈಕ್ವಲೆಂಟ್ ಅಂತಂದರೆ ಡಿಪ್ಲೊಮಾ ಆಗಿರೋರು 12th ಆಗಿರೋರು ಅಪ್ಲೈ ಮಾಡ್ಬೋದು ಇಲ್ಲಿ. ಮತ್ತು ಇಲ್ಲಿ ಡೇಟಾ ಮ್ಯಾನೇಜ್ಮೆಂಟ್ ಬಗ್ಗೆ ನಾಲೆಡ್ಜ್ ಇದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಇಲ್ಲಿ ಅಪ್ ಟು 6 months ಆಫ್ ಎಕ್ಸ್ಪೀರಿಯನ್ಸ್ ಇನ್ ಬ್ಯಾಕ್ ಆಫೀಸ್ ಡೇಟಾ ಎಂಟ್ರಿ ರೋಲ್ಸ್ ಇದ್ದರೆ ಪ್ರಿಫರ್ ಪ್ಲಸ್, ಅದೇ ಮ್ಯಾಂಡೇಟರಿ ಏನಿಲ್ಲ ಎಕ್ಸ್ಪೀರಿಯನ್ಸ್ ಬೇಕು ಅಂತ, ಬಟ್ ಇದ್ದರೆ ಬೆಸ್ಟ್ ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಆರ್ಗನೈಜೇಷನ್ ಸ್ಕಿಲ್ಸ್ ಇರಬೇಕು, ಮತ್ತು ಕಂಪ್ಯೂಟರ್ ಯೂಸ್ ಮಾಡೋಕ್ಕೆ ಡೇಟಾ ಎಂಟ್ರಿ ಸಾಫ್ಟ್ವೇರ್ ಅಂತಂದರೆ ಎಕ್ಸೆಲ್ಲು ಗೂಗಲ್ ಶೀಟ್ ಎಲ್ಲ ಯೂಸ್ ಮಾಡೋಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ಕ್ಯಾಪಬಿಲಿಟಿ ಟು ಹ್ಯಾಂಡಲ್ ಕಸ್ಟಮರ್ ಕಾಲ್ ಎಫೆಕ್ಟಿವ್ಲಿ. ಮತ್ತು ಇಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ಸು ಮ್ಯಾಂಡೇಟರಿ ಇರುತ್ತೆ. ಇಲ್ಲಿ ನಾವು ಡೇಟಾ ಎಂಟ್ರಿ ಜೊತೆ ಈಗ ಕಸ್ಟಮರ್ಸ್ ಕಾಲ್ ಮಾಡಿದ್ರೆ ಅವ್ರು ಕಾಲ್ಸ್ ಎಲ್ಲ ರಿಸೀವ್ ಮಾಡಿ ಅವ್ರು ಸೊಲ್ಯೂಷನ್ ಕೊಡಬೇಕಾಗಿರುತ್ತೆ. ಮತ್ತು ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ವಿತ್ ಸ್ಟ್ರಾಂಗ್ ಟೈಮ್ ಮ್ಯಾನೇಜ್ಮೆಂಟ್, ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ನಮ್ಮದು ರಿಮೋಟ್ ವರ್ಕ್ ಆಗಿರೋದ್ರಿಂದ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇರಬೇಕು. ಮತ್ತು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಎಲೆಕ್ಟ್ರಾನಿಕ್ ಫಿಲ್ಲಿಂಗ್ ಅಂತ ಅಂದರೆ ಈಗ ಅಡ್ಮಿನಿಸ್ಟ್ರೇಷನ್ ಟಾಸ್ಕ್ಗಳಿಗೆ ಮತ್ತು ಎಲೆಕ್ಟ್ರಾನಿಕ್ ಫಿಲ್ಲಿಂಗ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಅಷ್ಟೇ. ಇನ್ನು ಬೆನಿಫಿಟ್ಸ್ ನೋಡೋದಾದರೆ ಇಲ್ಲಿ ನೋಡಿ, ಸ್ಯಾಲ್ರಿ ಬಂದುಬಿಟ್ಟು ಲೈಕ್ 19,500 36,500 ಪರ್ ಮಂತ್ ಕೊಡ್ತಿದ್ದಾರೆ. ಇದು ವರ್ಕ್ ಫ್ರಮ್ ಹೋಮು ಮತ್ತು ವರ್ಕ್ ಲೈಫ್ ಬ್ಯಾಲೆನ್ಸು ಚೆನ್ನಾಗಿದೆ ಈ ಕಂಪ್ನೀಲಿ ಅಂತ ಹೇಳ್ತಿದ್ದಾರೆ. ಮತ್ತು ವ್ಯಾಲ್ಯೂಬಲ್ ಎಕ್ಸ್ಪೀರಿಯನ್ಸ್ ಅಂತ ಮತ್ತು ಒಳ್ಳೊಳ್ಳೆ ಸಪೋರ್ಟಿವ್ ಟೀಮ್ ಇದೆ ಅಂತ ಹೇಳಿದ್ದಾರೆ. ಈಗ ಹೆಂಗೆ ಅಪ್ಲೈ ಮಾಡೋದು ಅಂತ ಈ ಜಾಬ್ಗೆ ನೋಡೋಣ.
ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಸ್ವಲ್ಪ ಕ್ವಶನ್ಸ್ ಇದೆ, ಬೇಕಾದ್ರೆ ನಿಮಗೆ ನೋಡ್ಕೋಬೋದು. ಇಲ್ಲಿ ಎಜುಕೇಷನ್ ಏನು ಅಂತ ಕೇಳಿದ್ದಾರೆ, 12th ಪಾಸು, ಮತ್ತು ಸ್ಯಾಲ್ರಿ ಕೂಡ ಹೇಳಿದ್ದಾರೆ, ಮತ್ತು 6 days ವರ್ಕಿಂಗ್ ಇರುತ್ತೆ, 1 days ಅಷ್ಟೇ ಆಫ್ ಇರುತ್ತೆ. ಆರ್ ದೇರ್ ಎನಿ ಚಾರ್ಜ್ ಅಪ್ಲಿಕೇಬಲ್ ವೈಲ್ ಅಪ್ಲೈಯಿಂಗ್ ಜಾಯ್ನಿಂಗ್ ಅಂತಂದರೆ ಇದಕ್ಕೆ ಏನಾರ ಫೀಸ್ ಪೇ ಮಾಡಬೇಕಾ ಅಂತ ಕೇಳಿದ್ದಾರೆ, ನೋ ಅಂತ ಹೇಳಿದ್ದಾರೆ. ಸೊ ಯಾವುದೇ ರೀತಿ ₹1 ಚಾರ್ಜ್ ಮಾಡಲ್ಲ ಅಪ್ಲಿಕೇಶನ್ ಫೀಸು ಮತ್ತು ಸೆಲೆಕ್ಷನ್ ಪ್ರೊಸೆಸ್ಗೆ ಅಂತ ಹೇಳಿದ್ದಾರೆ. ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಅಂತ ಕೇಳಿದ್ದಾರೆ. ಎಸ್, ಇಟ್ ಈಸ್ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಮತ್ತು ಎಷ್ಟು ಓಪನಿಂಗ್ಸ್ ಇದೆ ಅಂತ ಕೇಳಿದ್ದಾರೆ. ದೇರ್ ಆರ್ ಇಮಿಡಿಯೇಟ್ ಓಪನಿಂಗ್ 12, ಲೈಕ್ ಇಮಿಡಿಯೇಟಾಗಿ 12 ಓಪನಿಂಗ್ ಇದೆ ಅಂತ ಹೇಳಿದ್ದಾರೆ. ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಟೈಮಿಂಗ್ ಬಂದ್ಬಿಟ್ಟು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. ಸೊ ಈಗ ಹೆಂಗೆ ಅಪ್ಲೈ ಮಾಡೋದು ಈ ಜಾಬ್ಗೆ ನೋಡೋಣ. ಗೂಗಲ್ಗೆ ಹೋಗಿ ಗೂಗಲಲ್ಲಿ ಸರ್ಚ್ ಬಟನ್ಗೆ ಹೋಗ್ಬಿಟ್ಟು ಸರ್ಚಲ್ಲಿ ಏನಂತ ಕೊಡಿ ಅಂತಂದರೆ VIHU ಕೆರಿಯರ್ಸ್ ಅಂತ ಟೈಪ್ ಮಾಡಿ. ಸೊ ಕೆರಿಯರ್ಸ್ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಫಸ್ಟ್ ಲಿಂಕೆ ಓಪನ್ ಆಗುತ್ತೆ ನೋಡಿ, ವ್ಯೂ ಜಾಬ್ ಡಿಸ್ಕವರ್ 12,000+ ಜಾಬ್ ವೇಕೆನ್ಸಿ ಇನ್ ಇಂಡಿಯಾ ಫುಲ್ ಟೈಮ್ ಪಾರ್ಟ್ ಟೈಮ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದು ಗೌರ್ಮೆಂಟ್ ಅಂಡರಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ ಇಲ್ಲಿ ನೋಡಿ ಟ್ರಸ್ಟೆಡ್ ಬೈ ಯಾವ್ಯಾವ ಕಂಪ್ನಿ ಅಂತ. ಇಲ್ಲಿ ಕೆಳಗಡೆ ನೋಡೋದಾದರೆ ನಾವು ಈ ರೋಲ್ಗೆ ಅಪ್ಲೈ ಮಾಡ್ತಾ ಇರೋದು ಡೇಟಾ ಎಂಟ್ರಿ ಆಪರೇಟರ್ ಇನ್ ಮೆಕ್ಯಾನಿಕಲ್ ಹೈದ್ರಾಬಾದ್ ವರ್ಕ್ ಫ್ರಮ್ ಹೋಮ್ ರೋಲ್ಗೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ನಿಮ್ಮ ರಿಕ್ವೈರ್ಮೆಂಟು, ಮತ್ತು ನಿಮಗೇನೋ ಡೌಟ್ ಇದೆ ಇನ್ನೊಂದ್ಸಲ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಅಪ್ಲೈ ಫಾರ್ ದ ಜಾಬ್ ಕೊಡೋಣ. ಅಪ್ಲೈ ಫಾರ್ ದ ಜಾಬ್ ಕೊಟ್ಟಾಗ ಇಲ್ಲಿ ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್, ಫೋನ್ ನಂಬರು ಎಲ್ಲ ಅಪ್ಡೇಟ್ ಮಾಡಬೇಕಾಗಿರುತ್ತೆ. ಅಪ್ಲೈ ಮಾಡಿದಾಗ ಅಪ್ಲೈ ಫಾರ್ ದಿಸ್ ಜಾಬ್ ಇಲ್ಲಿ ಅಪ್ಲೋಡ್ ಯುವರ್ ರೆಸ್ಯೂಮೆ ಅಂತ ಇದೆ. ಸೊ ಅಪ್ಲೋಡ್ ಮಾಡಿಬಿಟ್ಟು ನಮ್ಮದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಎಲ್ಲ ಕೊಟ್ಬಿಟ್ಟು ಸಬ್ಮಿಟ್ ಕೊಡಬೇಕು. ಸೊ ಸಬ್ಮಿಟ್ ಕೊಟ್ಟಾದಮೇಲೆ ಇವ್ರ ಕಡೆಯಿಂದ ಕಮ್ಯುನಿಕೇಷನ್ ಕೂಡ ಬರುತ್ತೆ. ನಾವೇನೋ ಸೆಲೆಕ್ಟ್ ಆಗಿದ್ರೆ ಇಮಿಡಿಯೇಟಾಗಿ ಡಯರ್ ಮಾಡ್ತಿರೋದ್ರಿಂದ ಇಮಿಡಿಯೇಟ್ ರೆಸ್ಪಾನ್ಸ್ ಕೂಡ ಬರುತ್ತೆ. ಸೊ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ. ಇದೊಂದು ಗುಡ್ ಆಪರ್ಚುನಿಟಿ. ಆ್ಯಕ್ಚುಲಿ 12th ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೋಡಿ ಶಶಾಂಕ್ ಯು ಆರ್ ಸಕ್ಸಸ್ಫುಲಿ ಅಪ್ಲೈಡ್ ಅಂತ ಹೇಳಿದ್ದಾರೆ. ಸೊ ಮೇಲ್ ಕೂಡ ಬರುತ್ತೆ. ಸೊ ಒಂದ್ಸಲ ಚೆಕ್ ಮಾಡಿಕೊಂಡು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ. ಇವಾಗ ನೆಕ್ಸ್ಟ್ ಜಾಬ್ ನೋಡೋಣ. ಈಗ ಸೆಕೆಂಡ್ ಜಾಬ್ ಬಂದುಬಿಟ್ಟು ಇಲ್ಲಿ ನಮ್ಮ ಯಾತ್ರಿ. ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಬೆಂಗಳೂರು ಕಂಪ್ನಿ ಆಗಿರುತ್ತೆ. ಇದು ಸೋಷಿಯಲ್ ಮೀಡಿಯಾ ಕಸ್ಟಮರ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ರೋಲ್ಗೆ ಹೈಯರ್ ಮಾಡ್ತಿದೆ. ಇದು ಬೆಂಗಳೂರು ಲೊಕೇಶನ್ಗೆ ಹೈಯರ್ ಮಾಡ್ತಾ ಇರೋದು. ಇನ್ನು ಕೆಳಗಡೆ ಹೋದರೆ ಕಂಪ್ನಿ ಬಗ್ಗೆ ಗೊತ್ತೇ ಇದ್ದರೆ ಇದು ಮೊಬೈಲಿಟಿ ಸರ್ವಿಸ್ ಲೈಕ್ ಓಲಾ ಊಬರ್ ಥರ ಇರೋ ಒಂಥರ ಕಂಪ್ನಿ. ಇದು ಕರ್ನಾಟಕ ಅವ್ರದ್ದು. ಇನ್ನು ಜಾಬ್ ಸಮರಿ ನೋಡೋದಾದರೆ ಯಾವ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ ಅಂತಂದರೆ ಲೈಕ್ ದ ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಹ್ಯಾಂಡಲ್ ಎನ್ಕ್ವೈರೀಸ್ ಆ್ಯಂಡ್ ರಿಸಾಲ್ವ್ ಇಶ್ಯೂ ಫಾರ್ ಬೋರ್ಡ್ ಡ್ರೈವರ್ಸ್ ಆ್ಯಂಡ್ ಕಸ್ಟಮರ್ ಥ್ರೂ ಅವರ್ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಅಂತಂದರೆ ಈಗ ಅವ್ರದ್ದೇ ಚಾನಲ್ ಇರುತ್ತೆ ಅಂದ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಇರುತ್ತೆ, ಅದರಲ್ಲೆಲ್ಲ ಮೇಲ್ ಮಾಡಿರ್ತಾರೆ. ಸೊ ಏನಾರ ಕಸ್ಟಮರು ಮತ್ತು ಡ್ರೈವರ್ ಬೋತ್. ಸೊ ಅವ್ರದ್ದೇನೆ ಇಶ್ಯೂನ ನಾವು ರಿಸಾಲ್ವ್ ಮಾಡಿಕೊಡ್ಬೇಕಾಗಿರುತ್ತೆ. ಇಲ್ಲಿ ಫ್ಲೂಯೆನ್ಸಿ ಇನ್ ಇಂಗ್ಲೀಷ್ ಕನ್ನಡ ಇಸ್ ರಿಕ್ವೈರ್ಡ್. ಇಂಗ್ಲೀಷ್, ಹಿಂದಿ, ಕನ್ನಡ ಇದರಲ್ಲಿದ್ದರೆ ಬೆನಿಫಿಟೆಡ್ ಅಂತ ಹೇಳಿದ್ದಾರೆ. ಮತ್ತು ಬೇರೆ ಅದರ್ ಲ್ಯಾಂಗ್ವೇಜ್ ಬಂದ್ರೂ ಓಕೆ, ಏಕೆಂದರೆ ಬೆಂಗಳೂರಲ್ಲಿ ಎಲ್ಲ ಲ್ಯಾಂಗ್ವೇಜ್ ಥರ ಇರ್ತಾರಲ್ಲ. ಸೊ ಅದಕ್ಕೆ ಇಲ್ಲಿ ಅಷ್ಟೊಂದು ಲ್ಯಾಂಗ್ವೇಜ್ ಕೇಳ್ತಿದ್ದಾರೆ. ಇನ್ನು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಜಾಬಲ್ಲಿ ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ ಕಸ್ಟಮರ್ ಇಂಟರಾಕ್ಷನ್ ಇರುತ್ತೆ. ಎಂಗೇಜ್ ವಿತ್ ಡ್ರೈವರ್ಸ್ ಆ್ಯಂಡ್ ಕಸ್ಟಮರ್ ಥ್ರೂ ವೇರಿಯಸ್ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಇನ್ಸ್ಟಾಗ್ರಾಮ್ ಇದರಲ್ಲೆಲ್ಲ ಎಂಗೇಜ್ ಮಾಡಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇಶ್ಯೂ ರೆಸೊಲ್ಯೂಷನ್, ಅಡ್ರೆಸ್ ಆ್ಯಂಡ್ ರಿಸಾಲ್ವ್ ಕಸ್ಟಮರ್ ಆ್ಯಂಡ್ ಡ್ರೈವರ್ ಕ್ವೇರೀಸ್ ಮತ್ತು ಕಂಪ್ಲೇಂಟ್ಸ್ಗಳೇನಾರು ಇದ್ದರೆ ನಾವು ಅವ್ರಿಗೆಲ್ಲ ಸೊಲ್ಯೂಷನ್ ಕೊಡಬೇಕಾಗಿರುತ್ತೆ. ಮತ್ತು ಮೇಂಟೈನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಂದರೆ ಕರೆಕ್ಟಾಗಿ ಮೇಂಟೈನ್ ಅಂದರೆ ಡ್ರೈವರ್ಸ್ ಏನಾದ್ರು ಲೇಟ್ ಆದರೆ ಏನಕ್ಕೆ ಇಶ್ಯೂ ಆಯಿತು ಅಂತ ಎಲ್ಲ ಹೇಳ್ಬಿಟ್ಟು ಕಸ್ಟಮರ್ ಏನಾರು ಇದು ಮಾಡಿದ್ರೆ ನಾವು ಅವ್ರಿಗೆ ರೆಸ್ಪಾಂಡ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಡಾಕ್ಯುಮೆಂಟೇಷನ್, ಅಕ್ಯುರೇಟ್ಲಿ ಡಾಕ್ಯುಮೆಂಟ್ ಆಲ್ ಇಂಟರಾಕ್ಷನ್ ಆ್ಯಂಡ್ ಆ್ಯಕ್ಷನ್ ಟೇಕ್ ಇನ್ ಕಂಪ್ನಿ ಸೇರಮ್ ಅಂತಂದರೆ ಏನು ಇಶ್ಯೂ ಬಂದಿತ್ತು, ನೀವು ಯಾವ ಥರ ಸೊಲ್ಯೂಷನ್ ಕೊಟ್ರಿ ಅನ್ನೋದೆಲ್ಲ ಎವ್ರಿಥಿಂಗ್ನ ಡಾಕ್ಯುಮೆಂಟ್ ಮಾಡಿ ಇಡಬೇಕು ಅಂತ ಹೇಳಿದ್ದಾರೆ. ಮತ್ತು ಫೀಡ್ಬ್ಯಾಕ್ ಲೂಪ್ ಅಂದರೆ ಕಸ್ಟಮರ್ ಕಡೆಯಿಂದ ಡ್ರೈವರ್ಸ್ ಬಗ್ಗೆ ಮತ್ತು ಅವ್ರದ್ದು ಸರ್ವಿಸ್ ಬಗ್ಗೆ ಫೀಡ್ಬ್ಯಾಕ್ ತೊಗೋಬೇಕು. ಮತ್ತು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಎಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಕೊಲಾಬ್ರೇಟ್ ವಿತ್ ಅದರ್ ಕಂಪ್ನಿಯವ್ರ ಜೊತೆ ಅಂತಂದರೆ ಬೇರೆ ಬೇರೆ ಟೀಮ್ ಜೊತೆ ಕೊಲಾಬ್ರೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವಾಗ ಏನು ಎಕ್ಸ್ಪೀರಿಯೆನ್ಸ್ ಕ್ವಾಲಿಫಿಕೇಷನ್ ನೋಡೋದಾದರೆ ಮಿನಿಮಮ್ 1 to 2 years ಆಫ್ ಎಕ್ಸ್ಪೀರಿಯೆನ್ಸ್ ಇನ್ ಕಸ್ಟಮರ್ ಸಪೋರ್ಟ್ ಪ್ರಿಫರ್ಡ್ ಇನ್ ಸೋಷಿಯಲ್ ಮೀಡಿಯಾ ರೋಲ್. ಅಂದರೆ ಇದು ನಾಟ್ ಮ್ಯಾಂಡೇಟರಿ ಬಟ್ ಇದ್ದರೆ ಬೆನಿಫಿಟೆಡು. ಮತ್ತು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಇನ್ ಟ್ರಾನ್ಸ್ಪೋರ್ಟೇಷನ್ ರೈಡ್ ಹ್ಯಾಂಡ್ಲಿಂಗ್ ಇಂಡಸ್ಟ್ರೀಸ್ ಪ್ಲಸ್ ಅಂತ ಹೇಳಿದ್ದಾರೆ. ಇಲ್ಲಿ ಫ್ಲೂಯೆನ್ಸ್ ಇನ್ ಕನ್ನಡ ಬೇಕು, ಇಂಗ್ಲೀಷ್, ಹಿಂದಿ. ಸೊ ಇಷ್ಟರಲ್ಲಿ ಯಾವ್ದಾದ್ರು ಲ್ಯಾಂಗ್ವೇಜ್ ಬಂದರೆ ಓಕೆ ಅಂತ ಹೇಳಿದ್ದಾರೆ. ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಚೆನ್ನಾಗಿರಬೇಕು ಮತ್ತು ಸೋಷಿಯಲ್ ಮೀಡಿಯಾ ಅಂತಂದರೆ ಎಲ್ಲ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಿಫರ್ಡ್ ಕ್ವಾಲಿಫಿಕೇಷನು ನೋಡೋದಾದರೆ ಹೈಸ್ಕೂಲ್ ಡಿಪ್ಲೊಮಾ ಆರ್ ಈಕ್ವಲೆಂಟ್ ರಿಕ್ವೈರ್ಡ್.
ಅಂತಂದರೆ ಇಲ್ಲಿ ಡಿಪ್ಲೊಮಾ ಆದವರು ಇಲ್ಲೂ ಮತ್ತು ಪಿ ಯು ಆದವರು ಅಪ್ಲೈ ಮಾಡ್ಬೋದು, ಮತ್ತು ಬ್ಯಾಚುಲರ್ಸ್ ಡಿಗ್ರಿ ಆದವ್ರೂ ಪ್ರಿಫರ್ಡೇಬಲ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟು ಈಗ ಜಾಬ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂದರೆ ನಾನು ಈ ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಅದು ಓಪನ್ ಮಾಡಿದ್ರೆ ಇಲ್ಲಿ ಈಸಿ ಅಪ್ಲೈಗೆ ಹೋಗುತ್ತೆ. ಸೊ ಈಸಿ ಅಪ್ಲೈಲಿ ಹೋದ್ಮೇಲೆ ಇಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ಸು ಮತ್ತು ಎಲ್ಲ ಕೇಳುತ್ತೆ. ನೆಕ್ಸ್ಟ್ ಇಲ್ಲಿ ಹೈಸ್ಕೂಲ್ ಡಿಪ್ಲೊಮಾ ಆಗಿದೆನಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕೊಳ್ಳಿ. ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೇಳ್ತಿದ್ದಾರೆ, 0 ಅಂತ ಹಾಕ್ಕೊಂಡು ರಿವ್ಯೂ ಕೊಟ್ಟು ಸಬ್ಮಿಟ್ ಕೊಡಿ. ಇಂಟ್ರೆಸ್ಟ್ ಇರೋರು ಈ ಜಾಬು ಅಪ್ಲೈ ಮಾಡಿ, ಇದೊಂದು ಗುಡ್ ಆಪರ್ಚುನಿಟಿ. ಆ್ಯಕ್ಚುಲಿ ಇದು ಬೆಂಗಳೂರು ಕಂಪ್ನಿನೇ, ನಮ್ಮ ಯಾತ್ರಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಇಂಟ್ರೆಸ್ಟ್ ಇರೋರು ಒಂದ್ಸಲ 2 ಜಾಬ್ನ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ, ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟೊಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.